हरि ओम ಹಲೋ. मातरम भारत माता की जय नमस्ते जय श्री राम ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್ ಮಧುಗುರಿಮೂತ್ ಅವರಾ? ಹೌದು, ತಮ್ಮ ಹೆಸರು ನಾವು ನಮ್ಮ ಹೆಸರು ಮುನ್ನ ಅಂತ ಬೆಳ್ತಂಗಡಿಯಿಂದ ಮಾತಾಡ್ತಿದ್ದೀನಿ ಸರ್. ಹೇಳಿ ಬಂದವ್ರೆ. ಧರ್ಮಸ್ಥಳ ಗ್ರಾಮದಲ್ಲಿ ಸರ್ ಹ್ಮ್ ಮುನ್ನೂರ ಈಗ ಯು ಡಿ ಆರ್ ಆಗಿರೋದು 364 ಅಸಹಜ ಸಾವು. ಹ್ಮ್ ಅದರಲ್ಲಿ ಸರ್ ಹಿಂದೂಗಳನ್ನೇ ಯಾಕೆ ಕೊಂದಿದ್ದಾರೆ? ಮುಸ್ಲಿಂ ಯಾರು ಕೊಂದಿದ್ಯಾರು ಕೊಂದಿದ್ಯಾರು ಅಲ್ಲ, ಒಂದ್ ನಿಮಿಷ, ಕೊಂದಿದ್ದಂದ್ರೆ ಒಂದ್ ನಿಮಿಷ. ನೀವು ಯು ಡಿ ಆರ್ ಆಗಿರೋದು 300 ಚಿಲ್ಲರೆ ಹೇಳಿದ್ರಿ, ಹೌದು ಹಿಂದೂಗಳನ್ನೇ ಕೊಂದಿದ್ದಾರೆ ಅಂದ್ರಿ. ಕೊಂದಿದ್ಯಾರು? ಕೊಂದಿದ್ದಾರೆ. ಅದರ ನೋಡಿ, ವೀರೇಂದ್ರ ಹೆಗ್ಡೆ ಅವರನ್ನು ಎದುರಿಸಬಹುದು. ಅವರು ಪೂಜಾ ಕವಂದವ್ರು ಅವ್ರ ಹತ್ರ ಮಾತಾಡ್ಲಿಕ್ಕೆ ಸಿಗ್ತಾರೆ, ಮಾತಾಡಬಹುದು. ಈಗ ಪ್ರೆಸೆಂಟ್ ನಾನು ಹೋದ್ರು ಕೂಡ ನಮಗೆ ಮಾತಾಡಬಹುದು, ಯಾಕಂದ್ರೆ ನಾನು ಅವರ ಹೆಂಡತಿ ಊರಿನವನು. ಹ್ಮ್ ಅವರ ಮಿಸಸ್ ಇದಾರಲ್ಲ, ಅವ್ರ ಮನೆ ಪಕ್ಕ ಜಸ್ಟ್ ಒಂದು 100 ಮೀಟರ್ ನನ್ನ ಮನೆ. ಹ್ಮ್ 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 ಆಯ್ತಾ? ಈ ವೀರೇಂದ್ರ ಹೆಗ್ಡೆ ಅವರು ಓಕೆ, ಅವ್ರ ತಮ್ಮ ಇದಾರಲ್ಲ ಅವರನ್ನು ಎದುರಿಸಲಿಕ್ಕೆ ತುಂಬಾ ಕಷ್ಟ ಇದೆ ಸರ್. ಹ್ಮ್ ಅವ್ರ ತಮ್ಮ ಇದಾರಲ್ಲ ಹರ್ಷೇಂದ್ರ ಕುಮಾರ್, ಅವರನ್ನ ಕಾನೂನಿನ ಮುಂದೆ ಯಾರು ಇಲ್ಲ ರೀ. ಸೂಕ್ತವಾದಂತ ದಾಖಲೆ ಇದ್ರೆ ಕೊಡ್ಬೋದು. ಈಗ ಸರ್ ಅಲ್ಲಿ ಜೀವ ಕಳ್ಕೊಂಡವರು ಹಿಂದೂಗಳೇ ಆಗಿದ್ದಾರೆ. ರೀ ನೀವು ಮತ್ತೆ ಹೇಳ್ತೀರಾ ಒಬ್ಬ ಮುಸ್ಲಿಂ ಹಾಕಿ. ನೀವು ಒಂದ್ ನಿಮಿಷ, ನಿಮ್ ದರ್ಗಾದಲ್ಲಿ ಅಜ್ಮೀರಲ್ಲಿ 250 ಹಿಂದೂಗಳಾಗಿದ್ದಾರೆ. ಮುಸ್ಲಿಂ ದರ್ಗಾದಲ್ಲಿ ಅಜ್ಮೀರಲ್ಲಿ 250 ಹೆಣ್ಣು ಮಕ್ಕಳನ್ನ ನಿಮ್ಮ ಮುಸ್ಲಿಂನ ಅತ್ಯಾಚಾರ ಮಾಡಿ ಅವಾಗ ನಿಮಗೆ ಅಲ್ಲಿ ಸತ್ತವರೆಲ್ಲ ಮುಸಲ್ಮಾನರಾಗಿದ್ದಾರೆ. ಮತ್ತೆ ಮತ್ತೆ ನಮಗೆ ಟೆಂಟ್ ಮಾಡಕ್ ನೋಡ್ತಾವನೆ. ಹಿಂದೂಗಳೇನೆ, ಅಲ್ಲಿ ಅತ್ಯಾಚಾರ ಮಾಡಿದವರೆಲ್ಲ ಮುಸಲ್ಮಾನರೇನೆ. ಹೌದು, ಇಲ್ಲಿ ಕ್ರಿಶ್ಚಿಯನ್ ಅವರು ಇಲ್ವಾ? ಈಗ ಮುಸ್ಲಿಂ ಅವರು ಇಲ್ವಾ? ಒಂದು ಹುಡುಗಿ ಅಂದ್ರೆ ಧರ್ಮದ ಬಗ್ಗೆ ಗೊತ್ತಿದೆ ನಿಮಗೆ? ಇವತ್ತು ಪ್ರತಿನಿತ್ಯ ಸಾವಿರಾರು ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಫಾರಿನ್ಗೆ ಮಾರ್ಕೊಂತವ್ರೆ. 5,000 10,000 20,000 ಫಾರಿನ್ ಮುದುಕರಿಗೆಲ್ಲ ಮಾರ್ತಾವ್ರೆ. ಅದು ವರದಿ ನನ್ನ ಹತ್ರ ಇದೆ. ಮೊನ್ನೆ ಬೆಂಗಳೂರಲ್ಲಿ ಒಂದು ರಾಕೆಟ್ ಒಂದು ಜಾಲ ಪತ್ತೆ ಆಯ್ತು. ಅದ್ರ ಬಗ್ಗೆ ಮಾತಾಡ್ತೀರಾ ನೀವು? ಯಾರನ್ನು ಸರ್? ಪ್ರತಿನಿತ್ಯ ಕಳೆದ ಒಂದೇ ವರ್ಷದಲ್ಲಿ ಇಡೀ ದೇಶಾದ್ಯಂತ 10,000 ಮುಸ್ಲಿಂ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಫಾರಿನ್ ಮುದುಕರಿಗೆ ಅರಬ್ ಮುದುಕರಿಗೆ ಮಾರವ್ರೆ. ಮಾರಾಟ ಮಾಡ್ತಾ ಇದೆ. ಹೈದರಾಬಾದ್ ನಡೀತಾ ಇದೆ, ಬೆಂಗಳೂರಲ್ಲಿ ನಡೀತಾ ಇದೆ, ಚೆನ್ನೈನಲ್ಲಿ ನಡೀತಾ ಇದೆ, ಮೈಸೂರು ಎಲ್ಲ ಕಡೆ ನಡೀತಾ ಇದೆ. ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತಾವ್ರೆ. ನಿಮಗೆ ನಾನು ನಾಚಿಕೆ ಮಾನ ಮರ್ಯಾದೆ ಏನಿದೆ? ನಿಮ್ಮ ಸಮಾಜದ ಮಾರಾಟ ಮಾಡ್ತಾರೆ, ಕೂತ್ಕೊಂಡಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಅದಕ್ಕೆ ಮೀಡಿಯಾದಲ್ಲಿ ಯಾಕೆ ಬರಲಿಲ್ಲ? ಮೀಡಿಯಾದಲ್ಲಿ ಬಂದಿದೆ, ನೀವು ಅದನ್ನ ನೋಡಲ್ವಲ್ಲ? ಶೇರ್ ಮಾಡಲ್ವಲ್ಲ? ನಿಮಗೆ ಶೇರ್ ಮಾಡ್ರೆ ಕೈ ಉದ್ರೋಗ್ಬಿಡುತ್ತೆ. ನಿಮ್ ಧರ್ಮಕ್ಕೆ ಸಮಸ್ಯೆ ಆಗುತ್ತೆ, ಧಕ್ಕೆ ಆಗುತ್ತೆ. ನಮ್ ಧರ್ಮದ ಬಂದು ನಮ್ಗೆ ಹೇಳಕ್ ಬರ್ತೀರಾ? ನಮ್ಮ ಧರ್ಮದ ಬಗ್ಗೆ ಪಾಠ ಹೇಳಕ್ ನಿನ್ ಅರ್ಹತೆ ಏನಿದೆ? ನೋಡಿ, ಈ ಜೈನರು ಜೈನ ಬೌದ್ಧ ಕ್ರಿಶ್ಚಿಯನ್ ಸಾಬ್ರು ಮುಸ್ಲಿಂ ಎಲ್ಲರೂ ಅಲ್ಪಸಂಖ್ಯಾತರೇನೆ. ನೀವು ಜೈನರನ್ನ ಟಾರ್ಗೆಟ್ ಮಾಡ್ಕೊಂಡು ಬೇಕು ಅಂತ ರೆಕಾರ್ಡ್ ಮಾಡ್ಕೊಂಡು ನೀವು ಎಲ್ಲಾನು ಹಾಕೋಬಿಡ್ರಿ, ನನಗೆ ಅಭ್ಯಂತರ ಇಲ್ಲ. ನೇರವಾಗಿ ಹೇಳ್ತೀನಿ, ನನ್ನ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಲಿ. ನಿನ್ನ ಧರ್ಮದಲ್ಲಿ 1000 ತೂತುಗಳಿದಾವೆ, ಆ ತೂತುಗಳು ಮುಚ್ಕೊಳ್ರಿ. ಪ್ರತಿನಿತ್ಯ ಸಾವಿರಾರು ಸಣ್ಣ ಸಣ್ಣ ಹೆಣ್ಮಕ್ಳು ಮಾರಾಟ ಮಾಡ್ತಾವ್ರೆ ಮುಸ್ಲಿಂನರು ದುಡ್ಡಿಗೋಸ್ಕರ. ಅವೆಲ್ಲ ಬೇಕಾಗಿಲ್ಲ. ನೋಡ್ಕೋ. ಒಂದ್ ನಿಮಿಷ ಸರ್, ಇವತ್ತು ನೀವು ಮಾಡೋದಲ್ಲ, ಇದು ಇವತ್ತಾಗಿದಲ್ಲ. 15 ನಿಮಿಷ ವಿಡಿಯೋ ಹಾಕ್ತೀನಿ ನಾನು. ಮುಸ್ಲಿಮರು ಎಲ್ಲೆಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನ, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಅರಬ್ ಮುದುಕರಿಗೆ ಮಾರಾಟ ಮಾಡ್ತಾವ್ರೆ ಅಂತ ಸಾಕ್ಷಿ ಸಮೇತ, ರೈಡ್ ಮಾಡಿರೋ ವಿಡಿಯೋ ಸಮೇತ ಸೇರಿಸಿ ಹಾಕ್ತೀನಿ. ನಿಂಗೆ ತಾಕತ್ತಿದ್ರೆ ಅದನ್ನ ತಡಿ. ನಿನ್ನ ಹೆಣ್ಮಕ್ಳು ನೀನು ಉಳಿಸ್ಕೊ, ನನ್ನ ಹೆಣ್ಮಕ್ಳು ಉಳಿಸ್ಕೊಂಡು ನನಗೆ ಗೊತ್ತಿಲ್ಲ. ಅಂತಲ್ಲ, ನೀವು ಮನೆಗೆ ಹುಡ್ಸಿದಂತ ಮಕ್ಕಳನ್ನ ಮಾರ್ಕೊಂತೀರಾ ನೀವು? 10 ವರ್ಷ 15 ವರ್ಷ 20 ವರ್ಷಕ್ಕೆ ನೀವು ಈಗೇನೆ ಪ್ರಶ್ನೆ ಮಾಡ್ತಾ ಇದ್ರೆ ನಿಮ್ಗೆ ಉತ್ತರ ಸಿಗ್ಬೇಕಲ್ಲ. ನಾನು ಒಂದು ಹೇಳ್ತೀನಿ, ನೀನೇನ್ರಿ ನನ್ನ ಸಮಾಜದ ಬಗ್ಗೆ ಕೇಳಿ ನಿನ್ಗೇನ್ರಿ ಉತ್ತರ ಕೊಡೋಂಥದ್ದು? ನಿನ್ನ ಹೇಳುದು ಕೇಳಿ. ಈಗ ನಾನು ಧರ್ಮದಲ್ಲಿ 1000 ಸಮಸ್ಯೆಗಳು ಇರಬೇಕಾದ್ರೆ ಹಿಂದೂ ಹೆಣ್ಮಕ್ಳು ಸತ್ತವ್ರೆ, ಹಿಂದೂ ಹೆಣ್ಮಕ್ಳು ಟಾರ್ಗೆಟ್ ಅವೆಲ್ಲ ಬಿಟ್ಬಿಡಿ. ನಿಮ್ಮ ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡಿ. ಏನು ಅಜ್ಮೀರ್ ದರ್ಗಾದಲ್ಲಿ 250 ಹಿಂದೂ ವಿದ್ಯಾರ್ಥಿನಿಯರನ್ನ, ಅಪ್ರಾಪ್ತ ವಿದ್ಯಾರ್ಥಿನಿಯನ್ನ ನಿತ್ಯ ನಿರಂತರವಾಗಿ ಅತ್ಯಾಚಾರ ಮಾಡಿದ್ರು. ಅರ್ಥ ಆಯ್ತಾ? ಇದೇ ಮುಸಲ್ಮಾನ ದರ್ಗಾದವರು, ದರ್ಗಾದವರು ಆದ್ರೂ. ಹೌದು ಸರ್, ಅವರಿಗೆ ಶಿಕ್ಷೆ ಆಗಿದೆಯಲ್ಲ? ಶಿಕ್ಷೆ ಆಯ್ತು. ಅದೇ ತರ ಪ್ರತಿನಿತ್ಯ ಮಾರಾಟ ಮಾಡ್ತಾ ಇದೆ, ಅದ್ರ ಬಗ್ಗೆ ಮಾತಾಡಿ. ಬಗ್ಗೆ ಮಾತಾಡಿ. ಅಲ್ಲಿ ಆಗಿದೆ, ಇಲ್ಲೂ ಬಗ್ಗೆ ಮಾತಾಡಿ. ಇಲ್ಲ ಹಾಗಿಲ್ಲ ಅಂದ್ರೆ ತನಿಖೆ ಎಲ್ಲ ಆಗಿದ್ದಾರೆ, ಸಾಕ್ಷಿದಾರ ಇಲ್ಲ, ಅಲ್ಲಿ ಸಾಕ್ಷ್ಯ ಸಿಕ್ತು. ಸಾಕ್ಷ್ಯ ಸಿಕ್ಕಿಲ್ಲ. ಅದೇ ನಾವೇನ್ ಡಿಸೈಡ್ ಮಾಡಕ್ ಆಗಲ್ಲ, ಇದಾಗುತ್ತೆ. ಈಗ ಸಾಕ್ಷಿ ಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸಾಕ್ಷಿ ಬೇಕು.
ಸಾಕ್ಷಿ ಇಲ್ಲದೆ ಏನೇನು ಬೊಗಳೆ ಬಿಡಕ್ ಬರಬೇಡಿ ನನ್ನ ಹತ್ರ. ಸಾಕ್ಷಿ ಇದ್ರೆ ನಾನು ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಮಾತಾಡಿದ್ರೆ ನೀವು ಧರ್ಮದ ಬಗ್ಗೆ ಡೈವರ್ಟ್ ಮಾಡ್ತೀರಲ್ಲ, ಈ ಧರ್ಮದ ಬಗ್ಗೆ ನೀವು ಡೈವರ್ಟ್ ಮಾಡ್ಲಿಕ್ಕೆ ಇವತ್ತಿನ ಸ್ಟಾರ್ಟ್ ಮಾಡೋದಲ್ಲ. ನೀನು ಮಾತಾಡಕ್ಕೆ ಅವಕಾಶ ಕೊಡಲ್ಲ ನೀನು. ನನಗೂ ಗೊತ್ತಿದೆ ಮಾತಾಡಕ್ ನಿಂತ್ಕೊಂಡ್ರೆ. ನನಗೆ ಒಂದೇ ಒಂದು ಸಾಕ್ಷಿ ಕೊಡು, ಸಾಕ್ಷಿ ಕೊಟ್ಟು ಮಾತಾಡು. ಸುಮ್ಮನೆ ಬೊಗಳೆ ಗಂಟೆ ನಾನು ಬೊಗಳೆ ಬಿಡಬೇಡ. ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು. ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ. ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ. ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ. ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು. ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ. ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ.com ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು 8147287998 ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ.com ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದಲೂ ನೀವು ಖರೀದಿಸಬಹುದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.